ವೀಕ್ಷಕರೇ, ರಣಮಳೆ ರಣಪ್ರವಾಹಕ್ಕೆ ಬಂಗಾಳದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮುಂದುವರೆದಿದೆ ವರುಣನ ಆರ್ಭಟ. ರಣಮಳೆ ರಣಪ್ರವಾಹಕ್ಕೆ ಬಂಗಾಳದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಮುಂದುವರೆದಿದೆ ವರುಣನ ಆರ್ಭಟ. ಎಷ್ಟರ ಮಟ್ಟಿಗೆ ಇದೆ ಅಂದರೆ, ಉತ್ತರ ಬಂಗಾಳದ ಡಾರ್ಜಿಲಿಂಗ್ನಲ್ಲಿ ರಾತ್ರಿ ಇಡೀ ಮಳೆಯಾಗಿದೆ. ಸುರಿದಂತಹ ಭಾರಿ ಮಳೆಗೆ ಅಲ್ಲಿ ಡಾರ್ಜಿಲಿಂಗ್ನಲ್ಲಿ ಭಾರಿ ಮಳೆಗೆ ಭೂಕುಸಿತ ಉಂಟಾಗಿದೆ. 14 ಜನರ ಸಾವಾಗಿದೆ. ಅಷ್ಟರ ಒಂದು ಪ್ರಮಾಣದಲ್ಲಿ ಆಗಿರುವಂಥದ್ದು. ಮಿರಿಕ್ ಮತ್ತು ಸುಕಿಯಾ ಹೊರಾಕಿ ಪ್ರದೇಶದಲ್ಲಿ ಭೂಕುಸಿತ ಉಂಟಾಗಿದೆ. ಡಾರ್ಜಿಲಿಂಗ್ ಮತ್ತು ಸಿಲಿಗುರಿಯನ್ನು ಸಂಪರ್ಕಿಸುವಂತಹ ಒಂದು ರಸ್ತೆ ಏನಿದೆ ಅದು ಕಡಿತವಾಗಿದೆ. ಪಶ್ಚಿಮ ಬಂಗಾಳ ಸಿಕ್ಕಿಂ ಜೊತೆಗಿನ ಸಂಪರ್ಕ ಕೂಡ ಕಡಿತ ಆಗಿದೆ ಮಳೆಯಿಂದಾಗಿ. ಪೊಲೀಸರು ಮತ್ತು ಸ್ಥಳೀಯ ಒಂದು ಆಡಳಿತದಿಂದ ರಕ್ಷಣಾ ಕಾರ್ಯ ಅಲ್ಲಿ ಮುಂದುವರೆದಿದೆ. ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಟೈಗರ್ ಹಿಲ್ ಮತ್ತು ರಾಕ್ ಗಾರ್ಡನ್ ಪ್ರವಾಸಿ ತಾಣಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಯಾರು ಕೂಡ ಪ್ರವಾಸಿಗರು ಬರಬಾರ್ದು ಅಂತ. ಅಷ್ಟರ ಮಟ್ಟಿಗೆ ರಣಮಳೆ ಅವಾಂತರವನ್ನು ಸೃಷ್ಟಿಸಿದೆ ಬಂಗಾಳದಲ್ಲಿ ಪ್ರವಾಹ ಏನು ಎಷ್ಟು ಮಟ್ಟಿಗೆ ಉಂಟಾಗಿದೆ ಅಂದರೆ, ಭೂಕುಸಿತ ಉಂಟಾಗಿ 14 ಜನರ ಸಾವಾಗಿರುವಂಥದ್ದು. ಆಸ್ತಿ ಪಾಸ್ತಿಗಳನ್ನು ಕಳ್ಕೊಂಡಿದ್ದಾರೆ ಜನರು. ಮನೆಯಲ್ಲೂ ಇರೋಕ್ಕಾಗ್ತಾ ಇಲ್ಲ, ಹೊರಗಡೆನೂ ಇರೋಕ್ಕಾಗ್ತಾ ಇಲ್ಲ. ಈ ರಣಮಳೆಗೆ ಮನೆಯ ಒಳಗೂ ನೀರು, ಮನೆಯ ಹೊರಗೂ ನೀರು. ಭೂಕುಸಿತ ಉಂಟಾಗಿ 14 ಜನರು ಸಾವಾಗಿರುವಂಥದ್ದು. ಡಾರ್ಜಿಲಿಂಗ್ನಲ್ಲಿ ಭಾರಿ ಮಳೆಯ ಒಂದು ಅವಾಂತರ ಈ ರೀತಿಯಾಗಿ ಸೃಷ್ಟಿಯಾಗಿದೆ. ಮಿರಿಕ್ ಮತ್ತು ಸುಕಿಯಾ ಹೊರಾಕಿ ಪ್ರದೇಶಗಳಲ್ಲಿ ಕೂಡ ಭೂಕುಸಿತ ಉಂಟಾಗಿದೆ. ಡಾರ್ಜಿಲಿಂಗ್ ಮತ್ತು ಸಿಲಿಗುರಿಯನ್ನು ಸಂಪರ್ಕಿಸುವಂಥ ರಸ್ತೆ ಕೂಡ ಕಡಿತ ಆಗಿದೆ. ಈ ಒಂದು ವಿಚಾರದಲ್ಲಿ ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ಜೊತೆಗಿನ ಒಂದು ಸಂಪರ್ಕ ಏನಿತ್ತು ಇದು ಸಂಪೂರ್ಣವಾಗಿ ಕಡಿತ ಆಗಿರುವಂಥದ್ದು. ಇನ್ನು ಈ ಒಂದು ಪ್ರವಾಹದಲ್ಲಿ ಸಿಲುಕಿದಂತಹ ಮತ್ತು ಗಾಯಗೊಂಡಂತಹ ವ್ಯಕ್ತಿಗಳಿಗೆ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಸುರಕ್ಷಿತವಾದಂತಹ ಸ್ಥಳಗಳಿಗೆ ಕಳಿಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.